ಸಾಮಾನ್ಯವಾಗಿ ಎಲ್ಲರಿಗೂ ಹೊಳೆಯುವ ಕಾಂತಿಯುತವಾದ ತ್ವಚೆಯನ್ನು ಪಡೆಯುವ ಆಸೆ ಇದ್ದೇ ಇರುತ್ತದೆ. ಅದರಲ್ಲಿಯೂ ಮೊಡವೆಗಳಿಲ್ಲದ, ಮೊಡವೆ ಕಲೆಗಳಿಲ್ಲದ ಹಾಗೂ ಸುಕ್ಕುಗಳಿಲ್ಲದ ಹೊಳೆಯುವ ಚರ್ಮವನ್ನು ಎಲ್ಲರೂ ಇಷ್ಟಪಡುತ್ತಾರೆ. ಈಗಂತೂ ಕೊರಿಯನ್ ಗ್ಲಾಸ್ ಸ್ಕಿನ್ ಅಂದರೆ ಕನ್ನಡಿಯಂತೆ ಹೊಳೆಯುವ ಮೃದುವಾದ ಚರ್ಮವನ್ನು ಪಡೆಯಬೇಕೆಂದು ಹಲವಾರು ತರಹದ ಕ್ರೀಮ್ಗಳನ್ನು ಬಳಸುತ್ತಾರೆ. ಈ ರೀತಿಯ ಕೆಮಿಕಲ್ ಇರುವ ಕ್ರೀಮ್ಗಳನ್ನು ಬಳಸುವುದರಿಂದ ಮುಖದ ಸೌಂದರ್ಯವು ಹೆಚ್ಚಾಗುವ ಬದಲು ದಿನೇ ದಿನೇ ಹಾಳಾಗುತ್ತದೆ. ಅದಕ್ಕಾಗಿ ಮನೆಯಲ್ಲಿಯೇ ಇರುವ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಕೊರಿಯನ್ ಗ್ಲಾಸ್ ಸ್ಕಿನ್ ಅನ್ನು ಪಡೆಯುವ ವಿಧಾನವನ್ನು ನೋಡೋಣ. ಕೊರಿಯನ್ ಗ್ಲಾಸ್ ಸ್ಕಿನ್ ಅನ್ನು ಪಡೆಯಲು ಮುಖ್ಯವಾಗಿ ಬೇಕಾಗಿರುವುದು ಅಕ್ಕಿ ಹಿಟ್ಟು. 2 ಚಮಚ ಅಕ್ಕಿ ಹಿಟ್ಟನ್ನು ಒಂದು ಬಟ್ಟಲಿಗೆ ಹಾಕಿ ನಂತರ ಇದಕ್ಕೆ 1 ಚಮಚ ಅಲೋವೆರಾ ಜೆಲ್ಲನ್ನು ಸೇರಿಸಿ ಬಳಿಕ 1 ಚಮಚ ಜೇನುತುಪ್ಪವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಫೇಸ್ ಪ್ಯಾಕನ್ನು ಬಳಸುವುದರಿಂದ ಮುಖವನ್ನು ಬೆಳ್ಳಗಾಗುವಂತೆ, ಮುಖದ ಚರ್ಮವು ಮೃದುವಾಗುವಂತೆ ಮತ್ತು ಗ್ಲೋಯಿಂಗ್ ಆಗಿರುವಂತೆ ಮಾಡಬಹುದು. ಇದು ಮುಖದ ಮೇಲಿನ ಕಲೆಗಳನ್ನು, ಸುಕ್ಕುಗಳನ್ನು ನಿವಾರಿಸಿ ಮುಖಕ್ಕೆ ನೈಸರ್ಗಿಕ ಕಾಂತಿಯನ್ನು ನೀಡುತ್ತದೆ. ಈ ಫೇಸ್ ಪ್ಯಾಕ್ನಲ್ಲಿ ಬಳಸಿರುವ ಅಕ್ಕಿ ಹಿಟ್ಟು ಮುಖದ ಮೇಲಿನ ಸತ್ತ ಜೀವಕೋಶಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಅಲ್ಲದೆ ಇದು ಇನ್ಸ್ಟಂಟ್ ಆಗಿ ಮುಖಕ್ಕೆ ಹೊಳಪನ್ನು ನೀಡುತ್ತದೆ. ಅದೇ ರೀತಿಯಾಗಿ ಅಲೋವೆರಾ ಜೆಲ್ ಕೂಡ ಮುಖದ ಚರ್ಮವನ್ನು ಯಾವಾಗಲೂ ಹೈಡ್ರೇಟ್ ಆಗಿರುವಂತೆ ಮಾಡುತ್ತದೆ. ಜೊತೆಗೆ ಮುಖದ ಮೇಲಿನ ಕಲೆಗಳನ್ನು ತೆಗೆದುಹಾಕಲು ಸಹಕಾರಿಯಾಗಿದೆ. ಇನ್ನು ಕೊನೆಯದಾಗಿ ಜೇನುತುಪ್ಪ. ಜೇನುತುಪ್ಪವು ಚರ್ಮವನ್ನು ಯಾವಾಗಲೂ ಮೃದುವಾಗಿರುವಂತೆ ಮಾಡುತ್ತದೆ. ಅಲ್ಲದೆ ಮುಖದ ಮೇಲಿನ ರಂಧ್ರಗಳನ್ನು ಮುಚ್ಚಲು ಸಹಾಯ ಮಾಡುತ್ತದೆ. ಈಗ ಈ ಫೇಸ್ ಪ್ಯಾಕನ್ನು ನಿಮ್ಮ ಮುಖದ ಮೇಲೆ ಹಚ್ಚಿಕೊಳ್ಳುವ ಮೊದಲು ಮುಖವನ್ನು ಒಮ್ಮೆ ಸ್ವಚ್ಛಗೊಳಿಸಿ ನಂತರ ಇದನ್ನು ನಿಮ್ಮ ಮುಖದ ಮೇಲೆ ಅಪ್ಲೈ ಮಾಡಿ. ಈ ಅಕ್ಕಿ ಹಿಟ್ಟಿನ ಫೇಸ್ ಪ್ಯಾಕನ್ನು ಮುಖಕ್ಕೆ, ಕುತ್ತಿಗೆಗೆ ಮತ್ತು ಕೈಕಾಲುಗಳಿಗೆ ಹಚ್ಚಿಕೊಳ್ಳಬಹುದು. ನಂತರ ಇದನ್ನು 15ರಿಂದ 20 ನಿಮಿಷಗಳವರೆಗೆ ಚೆನ್ನಾಗಿ ಒಣಗಿಸಿ. ಇದು ಸಂಪೂರ್ಣವಾಗಿ ಒಣಗಿದ ನಂತರ ಉಗುರು ಬೆಚ್ಚಗಿನ ನೀರಿನಿಂದ ಮುಖ ತೊಳೆಯಿರಿ. ಹೀಗೆ ಮಾಡುವುದರಿಂದ ನೀವು ಹೊಳೆಯುವ, ಕಾಂತಿಯುತವಾದ ಮತ್ತು ಕಲೆಯಿಲ್ಲದ ಚರ್ಮವನ್ನು ಪಡೆಯಬಹುದು. ಈ ಫೇಸ್ ಪ್ಯಾಕನ್ನು ವಾರದಲ್ಲಿ 2ರಿಂದ 3 ಬಾರಿ ಬಳಸುವುದರಿಂದ ನೀವು ಉತ್ತಮ ಫಲಿತಾಂಶವನ್ನು ಪಡೆಯಬಹುದಾಗಿದೆ. ಹೀಗೆ ಈ ಫೇಸ್ ಪ್ಯಾಕನ್ನು ನೀವು ಬಳಸಿ ಕನ್ನಡಿಯಂತೆ ಹೊಳೆಯುವ ಗ್ಲಾಸ್ ಸ್ಕಿನ್ ಅನ್ನು ಪಡೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.